ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕದನ ತಾರಕಕ್ಕೇರಿದೆ. ಕುರ್ಚಿ ಕದನ. ಇತ್ತ ಶಾಸಕರ ಜೊತೆಯಲ್ಲಿ ಸಂಧಾನವೂ ಕೂಡ ನಡೀತಾ ಇದೆ. ಅತ್ತ ಒಗ್ಗಟ್ಟು ಪ್ರದರ್ಶನ ಕೈ ಜೋಡಿಸಿ ಒಗ್ಗಟ್ಟನ್ನ ತೋರಿಸಿದ್ದು ಬೇರ್ಯಾರೂ ಅಲ್ಲ, ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ. ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ಈ ಎಲ್ಲ ಗೊಂದಲದ ಬಿಸಿ ಮುಟ್ಟಿತ್ತು. ಒಗ್ಗಟ್ಟು ಪ್ರದರ್ಶನದ ಮಾಹಿತಿಯನ್ನ ಈಗ ಪಡ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಗೆ ಒಗ್ಗಟ್ಟು ಪ್ರದರ್ಶನದ ಬಗ್ಗೆ ವರದಿ ನೀಡಿದ್ದಾರೆ. ದೆಹಲಿಗೆ ತೆರಳುತ್ತಾ ಇದ್ದ ಖರ್ಗೆಗೆ ವರದಿಯನ್ನು ಕೊಟ್ಟಿದ್ದಾರೆ ರಾಜ್ಯ ನಾಯಕರು. ಸದಾಶಿವನಗರ ನಿವಾಸದಿಂದ ಏರ್ಪೋರ್ಟ್ಗೆ ತೆರಳುತ್ತಾ ಇದ್ದ ಖರ್ಗೆ ಈ ವೇಳೆ ಮಾಹಿತಿಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ತಲುಪಿಸಿದ್ದಾರೆ. ನೋಡಿ, ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಕೈ ಮೇಲೆತ್ತಿ ಈ ಸರ್ಕಾರ ಬಂಡೆ ರೀತಿಯಲ್ಲಿ 5 ವರ್ಷ ಇರುತ್ತೆ, ಯಾವುದೇ ಗೊಂದಲ ಇಲ್ಲ, ನಾವೆಲ್ಲರೂ ಕೂಡ ಜೊತೆಯಾಗಿದ್ದೀವಿ, ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ, ನಾವೆಲ್ಲರೂ ಕೂಡ ಒಮ್ಮತದಿಂದ ಇರ್ತೀವಿ, ಯಾವುದೇ ಗೊಂದಲಗಳಿಲ್ಲ, ಯಾವುದೇ ಅಸಮಾಧಾನವೂ ಇಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಲೆಬಿಸಿಯಾಗಿತ್ತು. ರಾಜ್ಯದ ಸದ್ಯದ ಪರಿಸ್ಥಿತಿ ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿತು ಅನ್ನೋ ಹಾಗೆ ಈಗ ಸಮಾಧಾನ ಆದಂಗಿದೆ. ಅಟ್ ಅ ಟೈಮ್ ಸುರ್ಜೇವಾಲಾ ಮೀಟಿಂಗ್ ಸಂಬಂಧ ಈಗ ಹನುಮಂತು ಮತ್ತೆ ನಮ್ಮ ಪ್ರತಿನಿಧಿ ಬಸವರಾಜು ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲು ಬಸವರಾಜು ಮಾತಾಡ್ತೀನಿ. ಬಸವರಾಜು, ರಣದೀಪ್ ಸುರ್ಜೇವಾಲಾ ಅವರ ಮೀಟಿಂಗ್ ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆ? ಯಾರ್ಯಾರು ಆಗಮಿಸಿದ್ದಾರೆ, ಯಾರ್ಯಾರು ಬರುವವರಿದ್ದಾರೆ? ಈ ಹೊತ್ತಿಗೆ ಕೆಪಿಸಿಸಿ ಕಚೇರಿಯಲ್ಲಿ ಹೇಗಿದೆ ಪರಿಸ್ಥಿತಿ? ಖಂಡಿತ ರಂಜಿತ್, ಕೆಪಿಸಿಸಿ ಕಚೇರಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಒಂದು ಸ್ವಲ್ಪ ಕಳೆಗಟ್ಟಿರಲಿಲ್ಲ, ಯಾಕಂದ್ರೆ ಕಳೆಗುಂದಿತ್ತು. ಈಗ ಒಂದಷ್ಟು ಕಳೆಗಟ್ಟುವಂತ ವಾತಾವರಣ. ಯಾಕೆ ಅಂದ್ರೆ ಶಾಸಕರು ಕಾಂಗ್ರೆಸ್ ಕಚೇರಿಗೆ ಬರ್ತಾ ಇರತಕ್ಕಂಥದ್ದು, ಅದು ತಮ್ಮ ದೂರುಗಳನ್ನು ಹೊತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ 2 ವರ್ಷ ತುಂಬಿದಂತ ಹೊತ್ತಿನಲ್ಲಿ ರಾಜ್ಯ ಸರ್ಕಾರ ಸುಗಮ ನಡೀತಾ ಇದೆ ಅನ್ನುವಂತ ಒಂದಷ್ಟು ಮೆಸೇಜ್ ಅನ್ನ ಜನತೆ ಕೊಡಬೇಕಾಗಿತ್ತು. ಆದ್ರೆ ಶಾಸಕರೇ ಅಸಮಾಧಾನಗೊಂಡಿದ್ದಾರೆ ಅನ್ನುವಂತ ವಿಚಾರ ಈಗ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಸ್ವಲ್ಪ ನಿದ್ದೆಗೆಡಿಸುವಂತೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನೇರವಾಗಿ ರಾಜ್ಯಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇದ್ದಾರೆ. ಈಗಷ್ಟೇ ಅವರು ಕಾಂಗ್ರೆಸ್ ಕಚೇರಿಗೆ ಆಗಮಿಸಿ ಈಗ BR ಪಾಟೀಲ್ ಅವರ ಜೊತೆ 1-to-1 ಸಭೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಇವತ್ತು ಬೆಂಗಳೂರು ವಲಯದ ಏನು ಸಭೆ ನಡೀತಾ ಇರತಕ್ಕಂಥದ್ದು, ಸುಮಾರು 40 ಶಾಸಕರು ಈ ಸುರ್ಜೇವಾಲಾ ಅವರ ಜೊತೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಒಂದು 6 ಪ್ರಶ್ನೆಗಳನ್ನ ಇಟ್ಟುಕೊಂಡು ಇವತ್ತು ಒಂದು ಸಭೆ ಆಗ್ತಾ ಇದೆ ಅನ್ನುವಂಥದ್ದು 1-to-1 ಮೀಟಿಂಗ್. ಅವರನ್ನೆಲ್ಲ ಶಾಸಕರಾಗಿ ನಿಮಗೆ ತೃಪ್ತಿ ಇದೆಯಾ, ಯಾವೆಲ್ಲ ಕೆಲಸಗಳನ್ನ ಮಾಡಿದಿರಿ, ಅನುದಾನ ಹೇಗೆ ಬಂದಿದೆ, ಹೇಗೆ ಸ್ಪಂದಿಸಲಾಗ್ತಾ ಇದೆ, ಮೊದಲು ಗ್ಯಾರಂಟಿ ಯೋಜನೆಗಳು ಯಾವ ರೀತಿಯಾಗಿ ಮುಟ್ಟಿಸಿದಿರಿ, ಅಲ್ಲಿ ಯಾವೆಲ್ಲ ಚುನಾವಣೆಗಳನ್ನ ನೀವು ಶಾಸಕರಾದ ವೇಳೆಗೆ ಎದುರಿಸಿದಿರಿ, ಅದರ ರಿಸಲ್ಟ್ ಏನು, ಮುಂದೆ ಯಾವ ರೀತಿಯಾದಂತಹ ಬದಲಾವಣೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗಬೇಕು ಅನ್ನುವಂತ ಒಂದಷ್ಟು ಮಾಹಿತಿಯನ್ನ ಸುರ್ಜೇವಾಲಾ ಅವರು ಶಾಸಕರಿಂದ 1-to-1 ಪಡೆದುಕೊಳ್ಳಿದ್ದಾರೆ. ಇದ್ರ ಜೊತೆಗೆ ಈಗಷ್ಟೇ ಒಂದು ಮಾಹಿತಿಯನ್ನ ಬಿಟ್ಕೊಟ್ಟಿರ್ತಕ್ಕಂಥದ್ದು ರಂಜಿತ್, ಇದು ಕೇವಲ ಶಾಸಕರ ಸಭೆ ಅಷ್ಟಕ್ಕೆ ಸೀಮಿತ ಆಗಲ್ಲ. ಯಾರೆಲ್ಲ 2023 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಶಾಸಕ ಸ್ಥಾನಕ್ಕೆ, ಅವ್ರನ್ನ ಪರಾಜಿತ ಅಭ್ಯರ್ಥಿಗಳನ್ನು ಕೂಡ ನಾವು ಸಭೆ ಮಾಡ್ತೇನೆ, ಜೊತೆಗೆ ಸಂಸದರನ್ನ ಮತ್ತು ಪರಾಜಿತ ಅಭ್ಯರ್ಥಿಗಳನ್ನು ಸಭೆ ಮಾಡ್ತೇನೆ. ಆ ಬಳಿಕ ಒಂದು ವರದಿಯನ್ನ ಸಂಗ್ರಹಿಸಿ ಮುಂದೆ ಏನು ಮಾಡಬೇಕು ಸರ್ಕಾರ ಗಟ್ಟಿಯಾಗಿರೋದಕ್ಕೆ, ಮತ್ತೆ ಮುಂದಿನ ಕಾರ್ಯ ಯೋಜನೆಗಳು ಏನಿರಬೇಕು ಅನ್ನುವಂತ ಒಂದು ವರದಿಯನ್ನ ಸಿಎಂ ಡಿಸಿಎಂಗೆ ನಾನು ಕೊಡ್ತೇನೆ ಅನ್ನುವಂತ ಮಾತನ್ನ ಸುರ್ಜೇವಾಲಾ ಅವರು ಹೇಳ್ತಾ ಇದ್ದಾರೆ. ಈ ಮೂಲಕ ಸರ್ಕಾರ 5 ವರ್ಷ ಗಟ್ಟಿಯಾಗಿರಬೇಕು, ಇಲ್ಲಿ ಇರ್ತಕ್ಕಂತಹ ಒಂದಷ್ಟು ಅಸಮಾಧಾನಗಳೇನಿದಾವೆ ಶಾಸಕರು ಮತ್ತು ಪಕ್ಷದ ನಡುವೆ ಇರತಕ್ಕಂತಹ ಅಸಮಾಧಾನಗಳು ಅವೆಲ್ಲವೂ ಕೂಡ ಬಗೆಹರಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸಭೆ ಆರಂಭ ಆಗಿರೋದು. ಈ ಸಭೆ ಎಷ್ಟರ ಮಟ್ಟಿಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಯಾಕಂದ್ರೆ ಸಭೆ ಬಳಿಕ ಒಂದಷ್ಟು ಸಭೆ ಆಗುತ್ತೆ ಹೋಗುತ್ತೆ ಅನ್ನುವಂತ ಲೆಕ್ಕಾಚಾರಗಳು ಆಗುತ್ತಾ, ಅಥವಾ ನಿಜವಾಗಿ ಇವರು ಮಾಡಿದಂತಹ ಏನು ಇನ್ಫಾರ್ಮೇಶನ್ ಏನಿದೆ ಅಷ್ಟು ಇನ್ಫಾರ್ಮೇಶನ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರಾ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಅನ್ನುವಂಥದ್ದು ಬಹಳ ಪ್ರಮುಖ ಅಂಶವನ್ನು ಪಡೆದುಕೊಳ್ಳುತ್ತೆ. ಇದೆಲ್ಲವನ್ನು ಗಮನಿಸಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗುವಂತ ಸಾಧ್ಯತೆಗಳು ಕೂಡ ಇದಾವೆ. ರಂಜಿತ್. ಓಕೆ ಬಸವರಾಜ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕದನ ತಾರಕಕ್ಕೇರಿದೆ. ಕುರ್ಚಿ ಕದನ. ಇತ್ತ ಶಾಸಕರ ಜೊತೆಯಲ್ಲಿ ಸಂಧಾನವೂ ಕೂಡ ನಡೀತಾ ಇದೆ. ಅತ್ತ ಒಗ್ಗಟ್ಟು ಪ್ರದರ್ಶನ ಕೈ ಜೋಡಿಸಿ ಒಗ್ಗಟ್ಟನ್ನ ತೋರಿಸಿದ್ದು ಬೇರ್ಯಾರೂ ಅಲ್ಲ, ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ. ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ಈ ಎಲ್ಲ ಗೊಂದಲದ ಬಿಸಿ ಮುಟ್ಟಿತ್ತು. ಒಗ್ಗಟ್ಟು ಪ್ರದರ್ಶನದ ಮಾಹಿತಿಯನ್ನ ಈಗ ಪಡ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಗೆ ಒಗ್ಗಟ್ಟು ಪ್ರದರ್ಶನದ ಬಗ್ಗೆ ವರದಿ ನೀಡಿದ್ದಾರೆ. ದೆಹಲಿಗೆ ತೆರಳುತ್ತಾ ಇದ್ದ ಖರ್ಗೆಗೆ ವರದಿಯನ್ನು ಕೊಟ್ಟಿದ್ದಾರೆ ರಾಜ್ಯ ನಾಯಕರು. ಸದಾಶಿವನಗರ ನಿವಾಸದಿಂದ ಏರ್ಪೋರ್ಟ್ಗೆ ತೆರಳುತ್ತಾ ಇದ್ದ ಖರ್ಗೆ ಈ ವೇಳೆ ಮಾಹಿತಿಯನ್ನ
ರಾಜ್ಯ ಕಾಂಗ್ರೆಸ್ ನಾಯಕರು ತಲುಪಿಸಿದ್ದಾರೆ. ನೋಡಿ, ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಕೈ ಮೇಲೆತ್ತಿ ಈ ಸರ್ಕಾರ ಬಂಡೆ ರೀತಿಯಲ್ಲಿ 5 ವರ್ಷ ಇರುತ್ತೆ, ಯಾವುದೇ ಗೊಂದಲ ಇಲ್ಲ, ನಾವೆಲ್ಲರೂ ಕೂಡ ಜೊತೆಯಾಗಿದ್ದೀವಿ, ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ, ನಾವೆಲ್ಲರೂ ಕೂಡ ಒಮ್ಮತದಿಂದ ಇರ್ತೀವಿ, ಯಾವುದೇ ಗೊಂದಲಗಳಿಲ್ಲ, ಯಾವುದೇ ಅಸಮಾಧಾನವೂ ಇಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಲೆಬಿಸಿಯಾಗಿತ್ತು. ರಾಜ್ಯದ ಸದ್ಯದ ಪರಿಸ್ಥಿತಿ ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿತು ಅನ್ನೋ ಹಾಗೆ ಈಗ ಸಮಾಧಾನ ಆದಂಗಿದೆ. ಅಟ್ ಅ ಟೈಮ್ ಸುರ್ಜೇವಾಲಾ ಮೀಟಿಂಗ್ ಸಂಬಂಧ ಈಗ ಹನುಮಂತು ಮತ್ತೆ ನಮ್ಮ ಪ್ರತಿನಿಧಿ ಬಸವರಾಜು ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲು ಬಸವರಾಜು ಮಾತಾಡ್ತೀನಿ. ಬಸವರಾಜು, ರಣದೀಪ್ ಸುರ್ಜೇವಾಲಾ ಅವರ ಮೀಟಿಂಗ್ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ? ಯಾರ್ಯಾರು ಆಗಮಿಸಿದ್ದಾರೆ, ಯಾರ್ಯಾರು ಬರುವವರಿದ್ದಾರೆ? ಈ ಹೊತ್ತಿಗೆ ಕೆಪಿಸಿಸಿ ಕಚೇರಿಯಲ್ಲಿ ಹೇಗಿದೆ ಪರಿಸ್ಥಿತಿ? ಖಂಡಿತ ರಂಜಿತ್, ಕೆಪಿಸಿಸಿ ಕಚೇರಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಒಂದು ಸ್ವಲ್ಪ ಕಳೆಗಟ್ಟಿರಲಿಲ್ಲ, ಯಾಕಂದ್ರೆ ಕಳೆಗುಂದಿತ್ತು. ಈಗ ಒಂದಷ್ಟು ಕಳೆಗಟ್ಟುವಂತ ವಾತಾವರಣ. ಯಾಕೆ ಅಂದ್ರೆ ಶಾಸಕರು ಕಾಂಗ್ರೆಸ್ ಕಚೇರಿಗೆ ಬರ್ತಾ ಇರತಕ್ಕಂಥದ್ದು, ಅದು ತಮ್ಮ ದೂರುಗಳನ್ನು ಹೊತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ 2 ವರ್ಷ ತುಂಬಿದಂತ ಹೊತ್ತಿನಲ್ಲಿ ರಾಜ್ಯ ಸರ್ಕಾರ ಸುಗಮ ನಡೀತಾ ಇದೆ ಅನ್ನುವಂತ ಒಂದಷ್ಟು ಮೆಸೇಜ್ ಅನ್ನ ಜನತೆ ಕೊಡಬೇಕಾಗಿತ್ತು. ಆದ್ರೆ ಶಾಸಕರೇ ಅಸಮಾಧಾನಗೊಂಡಿದ್ದಾರೆ ಅನ್ನುವಂತ ವಿಚಾರ ಈಗ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಸ್ವಲ್ಪ ನಿದ್ದೆಗೆಡಿಸುವಂತೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನೇರವಾಗಿ ರಾಜ್ಯಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇದ್ದಾರೆ. ಈಗಷ್ಟೇ ಅವರು ಕಾಂಗ್ರೆಸ್ ಕಚೇರಿಗೆ ಆಗಮಿಸಿ ಈಗ BR ಪಾಟೀಲ್ ಅವರ ಜೊತೆ 1-to-1 ಸಭೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಇವತ್ತು ಬೆಂಗಳೂರು ವಲಯದ ಏನು ಸಭೆ ನಡೀತಾ ಇರತಕ್ಕಂಥದ್ದು, ಸುಮಾರು 40 ಶಾಸಕರು ಈ ಸುರ್ಜೇವಾಲಾ ಅವರ ಜೊತೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಒಂದು 6 ಪ್ರಶ್ನೆಗಳನ್ನ ಇಟ್ಟುಕೊಂಡು ಇವತ್ತು ಒಂದು ಸಭೆ ಆಗ್ತಾ ಇದೆ ಅನ್ನುವಂಥದ್ದು 1-to-1 ಮೀಟಿಂಗ್. ಅವರನ್ನೆಲ್ಲ ಶಾಸಕರಾಗಿ ನಿಮಗೆ ತೃಪ್ತಿ ಇದೆಯಾ, ಯಾವೆಲ್ಲ ಕೆಲಸಗಳನ್ನ ಮಾಡಿದಿರಿ, ಅನುದಾನ ಹೇಗೆ ಬಂದಿದೆ, ಹೇಗೆ ಸ್ಪಂದಿಸಲಾಗ್ತಾ ಇದೆ, ಮೊದಲು ಗ್ಯಾರಂಟಿ ಯೋಜನೆಗಳು ಯಾವ ರೀತಿಯಾಗಿ ಮುಟ್ಟಿಸಿದಿರಿ, ಅಲ್ಲಿ ಯಾವೆಲ್ಲ ಚುನಾವಣೆಗಳನ್ನ ನೀವು ಶಾಸಕರಾದ ವೇಳೆಗೆ ಎದುರಿಸಿದಿರಿ, ಅದರ ರಿಸಲ್ಟ್ ಏನು, ಮುಂದೆ ಯಾವ ರೀತಿಯಾದಂತಹ ಬದಲಾವಣೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗಬೇಕು ಅನ್ನುವಂತ ಒಂದಷ್ಟು ಮಾಹಿತಿಯನ್ನ ಸುರ್ಜೇವಾಲಾ ಅವರು ಶಾಸಕರಿಂದ 1-to-1 ಪಡೆದುಕೊಳ್ಳಿದ್ದಾರೆ. ಇದ್ರ ಜೊತೆಗೆ ಈಗಷ್ಟೇ ಒಂದು ಮಾಹಿತಿಯನ್ನ ಬಿಟ್ಕೊಟ್ಟಿರ್ತಕ್ಕಂಥದ್ದು ರಂಜಿತ್, ಇದು ಕೇವಲ ಶಾಸಕರ ಸಭೆ ಅಷ್ಟಕ್ಕೆ ಸೀಮಿತ ಆಗಲ್ಲ. ಯಾರೆಲ್ಲ 2023 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಶಾಸಕ ಸ್ಥಾನಕ್ಕೆ, ಅವ್ರನ್ನ ಪರಾಜಿತ ಅಭ್ಯರ್ಥಿಗಳನ್ನು ಕೂಡ ನಾವು ಸಭೆ ಮಾಡ್ತೇನೆ, ಜೊತೆಗೆ ಸಂಸದರನ್ನ ಮತ್ತು ಪರಾಜಿತ ಅಭ್ಯರ್ಥಿಗಳನ್ನು ಸಭೆ ಮಾಡ್ತೇನೆ. ಆ ಬಳಿಕ ಒಂದು ವರದಿಯನ್ನು ಸಂಗ್ರಹಿಸಿ ಮುಂದೆ ಏನು ಮಾಡಬೇಕು ಸರ್ಕಾರ ಗಟ್ಟಿಯಾಗಿರೋದಕ್ಕೆ, ಮತ್ತೆ ಮುಂದಿನ ಕಾರ್ಯ ಯೋಜನೆಗಳು ಏನಿರಬೇಕು ಅನ್ನುವಂತ ಒಂದು ವರದಿಯನ್ನ CM DCMಗೆ ನಾನು ಕೊಡ್ತೇನೆ ಅನ್ನುವಂತ ಮಾತನ್ನ ಸುರ್ಜೇವಾಲಾ ಅವರು ಹೇಳ್ತಾ ಇದ್ದಾರೆ. ಈ ಮೂಲಕ ಸರ್ಕಾರ 5 ವರ್ಷ ಗಟ್ಟಿಯಾಗಿರಬೇಕು, ಇಲ್ಲಿ ಇರ್ತಕ್ಕಂತಹ ಒಂದಷ್ಟು ಅಸಮಾಧಾನಗಳೇನಿದಾವೆ ಶಾಸಕರು ಮತ್ತು ಪಕ್ಷದ ನಡುವೆ ಇರತಕ್ಕಂತಹ ಅಸಮಾಧಾನಗಳು ಅವೆಲ್ಲವೂ ಕೂಡ ಬಗೆಹರಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸಭೆ ಆರಂಭ ಆಗಿರೋದು. ಈ ಸಭೆ ಎಷ್ಟರ ಮಟ್ಟಿಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಯಾಕಂದ್ರೆ ಸಭೆ ಬಳಿಕ ಒಂದಷ್ಟು ಸಭೆ ಆಗುತ್ತೆ ಹೋಗುತ್ತೆ ಅನ್ನುವಂತ ಲೆಕ್ಕಾಚಾರಗಳು ಆಗುತ್ತಾ, ಅಥವಾ ನಿಜವಾಗಿ ಇವರು ಮಾಡಿದಂತಹ ಏನು ಇನ್ಫಾರ್ಮೇಶನ್ ಏನಿದೆ ಅಷ್ಟು ಇನ್ಫಾರ್ಮೇಶನ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರಾ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಅನ್ನುವಂಥದ್ದು ಬಹಳ ಪ್ರಮುಖ ಅಂಶವನ್ನು ಪಡೆದುಕೊಳ್ಳುತ್ತೆ. ಇದೆಲ್ಲವನ್ನು ಗಮನಿಸಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗುವಂತ ಸಾಧ್ಯತೆಗಳು ಕೂಡ ಇದಾವೆ ರಂಜಿತ್. ಓಕೆ ಬಸವರಾಜ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.